ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಮಶ್ರೂಮ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಶ್ರೂಮ್ ಫ್ರೈ ಹೆಂಗೆ ಮಾಡೋದಂತ ನೋಡೋಣ. ನೋಡಿ, ಮಶ್ರೂಮ್ನ ಎರಡೆರಡು ಹೋಳಾಗಿ ಕಟ್ ಮಾಡಿದ್ದೀನಿ. ಫ್ರೆಶ್ ಆಗಿದೆ ಮಶ್ರೂಮು. ಇದನ್ನೀಗ ವಾಶ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಶ್ರೂಮನ್ನು ಏನೇನು ಬೇಕು ಅಂತ ನೋಡೋಣ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಟೊಮಾಟೊ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಟಿಕೆ ಅರಿಶಿನ. ಬನ್ನಿ ಮಶ್ರೂಮ್ ಫ್ರೈ ಮಾಡೋದು ಹೇಗಂತ ನೋಡೋಣ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಕರಿಬೇವು ಹಾಕ್ತಾ ಇದ್ದೀನಿ. ಟೊಮೊಟೊ, ಖಾರ ಪುಡಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಮಶ್ರೂಮ್ ಹಾಕೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲಿ ವಾಟರ್ ಇರುತ್ತೆ. ಇದು ಬಿಟ್ಕೊಳ್ಳುತ್ತೆ, ಇದು ಬಾಯ್ಲ್ ಆಗ್ತಾ ಇರುತ್ತೆ. ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ. ಇದನ್ನು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ನೋಡಿ, ನಾನು ನೀರು ಹಾಕಿಲ್ಲ, ಅದು ನೀರು ಬಿಡ್ತಾ ಇದೆ. ನೋಡಿ, ನೋಡಿ ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಬೇಕಿದು. ನೋಡಿ, ನೀರೆಲ್ಲ ಡ್ರೈ ಆಗಿದೆ. ಮಶ್ರೂಮ್ ಫ್ರೈ ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ ನಾನು. ಸ್ಲಿಮ್ಮಲ್ಲಿ ಇಟ್ಟು 10 ನಿಮಿಷ ಬಾಯ್ಲ್ ಮಾಡಿದ್ದೆ. ನೋಡಿ, ಈಗ ರೆಡಿಯಾಗಿದೆ. ಅದು ಸರ್ವ್ ಮಾಡೋಣ.
ನೋಡಿ ಮಶ್ರೂಮ್ ಫ್ರೈ ಎಷ್ಟು ಸೂಪರಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡಿ. ಕೊತ್ತಂಬರಿ ಸೊಪ್ಪು ಬರ್ಸ್ತಾ ಇದ್ದೀನಿ. ಮಶ್ರೂಮ್ ಫ್ರೈ ಹೇಗೆ ಬಂದಿದೆ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.